ಕಾಟೇರ ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬ ಪ್ರೇಕ್ಷಕನ ಮಾತು ಒಬ್ಬ ಸೂಪರ್ ಸ್ಟಾರ್ ದರ್ಶನ್ ಸರ್ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾತಾದರೆ, ಇನ್ನೊಂದು ಇದು ರೈತರ ಕತೆ ಮಾತ್ರ ಅಲ್ಲ, ರೈಟರ್ ಕತೆ ಅನ್ನುವಂಥ ಮಾತು. ಸೊ ಆ ರೈಟರ್, ಡೈರೆಕ್ಟರ್, ಅದೆಲ್ಲದರ ಹಿಂದಿನ ಶ್ರಮ, ಅದರ ಬಗ್ಗೆ ಮಾತಾಡೋಕ್ಕೆ ತರುಣ್ ಸುಧೀರ್ ಅವರಿದ್ದಾರೆ. ಸರ್, ಸಹಜವಾಗಿ ಒಬ್ಬ ನಿರ್ದೇಶಕರಾಗಿ ಮಾತ್ರ ಅಲ್ಲ, ಇಡೀ ಒಂದು ತಂಡನ ಕಟ್ಕೊಂಡು ಕೆಲಸ ಮಾಡಿದ್ದರ ಪ್ರತಿಫಲ ಇವತ್ತು ಕಾಟೇರದ ಕೋಟಿ ಕೋಟಿ ಕಲೆಕ್ಷನ್. ಸೊ ಫಸ್ಟ್ ಆ ರಿಯಾಕ್ಷನ್ ಹೇಗಿದೆ? ಜಗನ್ ಭಾಳ ಖುಷಿ ಆಗ್ತಿದೆ ನನಗೆ. ಯಾಕಂತಂದರೆ ಒಂದು ಸಿನಿಮಾ ಸಕ್ಸಸ್ಸು ಬರೀ ಒಬ್ಬ ವ್ಯಕ್ತಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಲ್ಲ ಅದು, ಅಥವಾ ಒಂದು ಇಡೀ ತಂಡಕ್ಕೆ ಅಂತಲ್ಲ. ಹೌದು, ಒಂದು ತಂಡವಾಗಿ ನಮಗೊಂದು ಎನರ್ಜಿ ಸಿಗುತ್ತೆ, ಇನ್ನೂ ಚೆನ್ನಾಗಿ ಏನೋ ಮಾಡಬೇಕು, ಇನ್ನೂ ಬೆಟ್ರಾಗಿ ಏನೋ ಮಾಡಬೇಕು ಅಂತ. ಬಟ್ ಅದು ಬಿಟ್ಟರೆ ಅದು ಒಬ್ಬ ಪ್ರೊಡ್ಯೂಸರಿಂದ ಹಿಡಿದು ಒಂದು ಥಿಯೇಟ್ರ್ ಹೊರಗಡೆ ಯಾವುದೋ ಒಂದು ಕಡಲೆ ಬೀಜ ಮಾಡ್ತಿರ್ತಾನೆ, ಅಥವಾ ಏನೋ ಜೋಳ ಮಾಡ್ತಿರ್ತಾರೆ, ಅಥವಾ ಯಾವುದೋ ಆಟೋ ಡ್ರೈವರ್ ಇದ್ದಾರೆ, ಅಲ್ಲಿವರೆಗೂ ಒಂದು ಚೈನ್ ರಿಯಾಕ್ಷನ್ ಕನೆಕ್ಟ್ ಆಗುತ್ತೆ. ಪಾರ್ಕಿಂಗ್ ದುಡ್ಡು ಇಂದ ಯಾವುದೋ ಒಂದು ಸಂಬಳ ಹೋಗುತ್ತೆ ಅಂತ ಎಲ್ಲೋ ವೀಡಿಯೋದಲ್ಲಿ ನೋಡ್ತೇನೆ. ಅಂದರೆ ಅಷ್ಟು ದೊಡ್ಡ ಚೈನ್ ರಿಯಾಕ್ಷನ್ಸ್ ಇರುತ್ತೆ ಅಲ್ಲಿ. ಹಾಗಾಗಿ ನನಗೆ ಈ ಸಿನಿಮಾ ಈ ವರ್ಷದಲ್ಲಿ, ಅದು ಎಸ್ಪೆಷಲಿ ಒಂದು ದೊಡ್ಡ ಸಕ್ಸಸ್ ಆಗೋದು ಥಿಯೇಟ್ರ್ ಪಾಯಿಂಟ್ ಆಫ್ ವ್ಯೂ, ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ, ಚಿತ್ರೋದ್ಯಮದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಕೂಡ ಇದು ತುಂಬ ದೊಡ್ಡ ಒಳ್ಳೆ ಬೆಳವಣಿಗೆ ಆ್ಯಂಡ್ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಸರ್, ಎಲ್ಲರಿಗಿರುವಂತಹ ಕುತೂಹಲ, ತರುಣ್ ಅವರು ದರ್ಶನ್ ಸರ್ಗೆ ಹೆಂಗೆ ಕತೆ ಒಪ್ಪಿಸ್ತಾರೆ? ಯಾಕಂತಂದ್ರೆ ಅವ್ರು ಕತೆ ಕೇಳುವಂಥದ್ದು ರೀತಿ ಒಂದು ಕಡೆ ಆಗಿದ್ದರೆ, ಸೊ ನಿಮ್ಮ ಕತೆಗೆ ಬೇಕಾದಂಗೆ ಬ್ಲೆಂಡ್ ಮಾಡುವಂತಹ ಚಾಲೆಂಜ್ ಇದೆಯಲ್ಲ, ಅದು ಈಸಿ ಅಲ್ಲ. ಸರ್ಗೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೆ. ಸೊ ಹೇಗಿತ್ತು ಆ ಜರ್ನಿ ಅಂತ? ಸರ್, ಜಗನ್ ಏನಂದರೆ ಬೇಸಿಕಲಿ ರುಚಿಯಾಗಿರೋ ಅಡುಗೆನ ಯಾರಿಗೆ ಕೊಟ್ಟರು ಖುಷಿಯಾಗಿ ಊಟ ಮಾಡ್ತಾರೆ. ಕತೆ ಚೆನ್ನಾಗಿದ್ದರೆ ದರ್ಶನ್ ಸರ್ ಖಂಡಿತವಾಗ್ಲೂ ಒಪ್ಕೋತಾರೆ. ಆ ತರುಣೇ ತಂದಿರಬೇಕು ಅಂತಿಲ್ಲ. ನಾಳೆ ಜಗ್ಗಿನೇ ತೊಗೊಂಡೋಗಿ ಸರ್ ಈ ಥರದೊಂದು ಕತೆ ಚೆನ್ನಾಗಿರೋ ಕತೆ ಹೇಳಿದ್ರೆ 100% ಒಪ್ಕೋತಾರೆ ಅವರು. ಸೊ ನಾನು ಕತೆ ಹೇಳ್ಬೇಕಾದ್ರು ಅಷ್ಟೇ, ನನ್ನಲ್ಲಿ ಒಂದು ಹಾನೆಸ್ಟಿ. ಓಕೆ, ಅವರು ಆಮೇಲೆ ನಾನು ತೊಗೊಂಡು ಹೋಗ್ಬೇಕಾದ್ರೆ ನಾನು ದರ್ಶನ್ ಸರ್ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನನ್ನ ಲಿಮಿಟೇಷನ್ನ ಮೀರಿ ಜಾಸ್ತಿ ಟ್ರೈ ಮಾಡಿರ್ತೀನಿ. ನಾನಾಗಲಿ ನನ್ನ ತಂಡ ಆಗಿರಲಿ. ಈಗ ನಾವು ಜಡೇಶ್ ನಾನು ಸ್ಕ್ರಿಪ್ಟ್ ಮಾಡಬೇಕಲ್ಲ, ಏನೋ ಸ್ಕ್ರೀನ್ ಜಡೇಶ್ ಇನ್ನೇನೋ ಬೆಟ್ರ್ ಮಾಡೋಣ, ಇನ್ನೇನೋ ಮಾಸ್ತಿ ಡೈಲಾಗ್ಸ್ ಇವತ್ತು ಅಷ್ಟು ಮಾತಾಡ್ತೀರಿ, ಮಾಸ್ತಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ ನಾವು. ಮಾಸ್ತಿ ಇನ್ನೊಂದು ಬರೆಯೋಣ, ಇನ್ನೊಂದು ಪೋರ್ಷನ್ ಬರೆಯೋಣ, ಇನ್ನೊಂದು ಬೆಟ್ರ್ ಮಾಡೋಣ. ಸಾರ್ ಇದಕ್ಕಿಂತ ಏನು ಬರೀಬೇಕು ಸರ್ ನಾನು? ಇಲ್ಲ ಬನ್ನಿ ಅಂತ ಕರ್ಕೊಂಡೋಗಿ ಮತ್ತೆಲ್ಲ ಪಾರ್ಟಿ ಗಿಟ್ಟಿ ಕೊಡಿಸಿ ಮತ್ತೆ ಅಂದರೆ ನನ್ನ ಟೆಕ್ನಿಷಿಯನ್ಸ್ಗಳನ್ನ ನಾನೇ ಎನ್ಕರೇಜ್ ಮಾಡಿದ್ರೆ ಮಾತ್ರ ಅಂದೇನೆ ಈ ಥರದೊಂದು ಔಟ್ಪುಟ್ ಬರುತ್ತೆ. ಆ್ಯಂಡ್ ನಾವೇ ನಮ್ಗೊಂದು ಲಿಮಿಟ್ ಹಾಕೋಬಾರ್ದು ಇಷ್ಟೇ ಅಂತ. ಸೊ ಆ ಥರದ್ದು ಏನೊಂದು ಎಫರ್ಟ್ ಹಾಕಿ ಒಂದು ಸ್ಕ್ರಿಪ್ಟ್ ಮಾಡಿದಾಗ ದರ್ಶನ್ ಸರ್ ಖಂಡಿತವಾಗ್ಲೂ ಅವ್ರಿಗೂ ಇಷ್ಟ ಆಗಿ ಆಯಿತು ಮಾಡೋಣ ಅಂತ ಹೇಳ್ತಾರೆ. ನಾನು ಯಾವುದೋ ಒಂದು ಡಬ್ಬ ಕತೆ ತೊಗೊಂಡ್ರೆ ಖಂಡಿತವಾಗ್ಲೂ ಅವ್ರು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ, ಆನ್ ದ ಫೇಸ್ ಹೇಳ್ಬಿಡ್ತಾರೆ ಬೇಕಾರೆ. ಬಟ್ ವೆನ್ ಯು ಹ್ಯಾವ್ ಡನ್ ಯುವರ್ ಹೋಮ್ ವರ್ಕ್ ಆ್ಯಂಡ್ ಯು ಡನ್ ಅ ಗುಡ್ ಸ್ಕ್ರಿಪ್ಟ್, ಇವತ್ತು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀವಿ ತಾನೆ, ರಾಬರ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದೀವಿ ತಾನೆ, ಚೌಕ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ, ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಹೋದಾಗ ಅವರಿಗೆ ಒಳ್ಳೆ ಸ್ಕ್ರಿಪ್ಟನ್ನು ಗುರುತಿಸೋವಂಥ ಶಕ್ತಿ ದರ್ಶನ್ ಸರ್ಗೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರು ಪಿಕ್ ಮಾಡ್ತಾರೆ. ಸರ್